ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅದೆಷ್ಟೋ ಜನ ಪ್ರತಿನಿತ್ಯ ಕೋರ್ಟ್ಗೆ ಅಲೆದಾಡುತ್ತಾರೆ. ಕೆಲವರಿಗಂತೂ ವಕೀಲರನ್ನ ಇಟ್ಟು ತಮ್ಮ ಕೇಸ್ ನಡೆಸುವುದಕ್ಕಾಗದೆ ಇರೋದನ್ನ ಕೂಡ ನೋಡಿದ್ದೇವೆ. ಆದರೆ ಇದೀಗ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಎಂಎಸ್ ರಾಮಯ್ಯ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ನ್ಯಾಯ ರಥವನ್ನ ಲೋಕಾರ್ಪಣೆ ಮಾಡಿ ಜನಸಾಮಾನ್ಯರಿಗಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದು ನ್ಯಾಯ ರಥ? ನ್ಯಾಯ ರಥ ಹೇಗೆ ಕಾರ್ಯನಿರ್ವಹಿಸುತ್ತೆ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಹೌದು, ನೀವು ನೋಡ್ತಿರೋ ಈ ವಾಹನವೇ ನ್ಯಾಯ ರಥ. ಉಚಿತವಾಗಿ ಕಾನೂನು ಸೇವೆ ಪಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಎಂಎಸ್ ರಾಮಯ್ಯ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ಈ ನ್ಯಾಯ ರಥ ವಾಹನವನ್ನ ಲೋಕಾರ್ಪಣೆ ಮಾಡಲಾಯಿತು. ಬೆಂಗಳೂರಿನ ಹೈಕೋರ್ಟ್ ಆವರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಧೀಶರಾದ ಶ್ರೀಯುತ ವಿಭು ಬಕ್ರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಕರ್ನಾಟಕ ರಾಜ್ಯ ಸೇವೆಗಳ ಪ್ರಾಧಿಕಾರದ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಆಗಿರುವಂತಹ ಶ್ರೀಮತಿ ಅನು ಶಿವರಾಮನ್ ಇವರು ನ್ಯಾಯ ರಥಕ್ಕೆ ಹಸಿರು ನಿಶಾನೆ ತೋರಿಸಿ ನ್ಯಾಯ ರಥಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ನ್ಯಾಯ ರಥ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ನ್ಯಾಯ ರಥದ ಸದುಪಯೋಗ ಯಾರು ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳು ಎಚ್ ಶಶಿಧರ್ ಭಟ್ ಇವರು ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿದರು. ನಾಲ್ಸಾದವರ ಡೈರೆಕ್ಷನ್ ಪ್ರಕಾರ ಪ್ರತಿಯೊಂದು ಹಳ್ಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಜನರನ್ನು ತಲುಪಲಿಕ್ಕೆ ಮತ್ತು ಅವರಿಗೆ ಲೀಗಲ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮ ಕಾನೂನು ಸೇವೆ ಇರ್ಬೋದು, ಕಾನೂನು ನೆರವು ಇರ್ಬೋದು, ಕಾನೂನು ಸೌಲಭ್ಯ ಇರ್ಬೋದು, ಇದರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡಲಿಕ್ಕೆ ಮತ್ತು ಜನರಿಗೆ ಸಹಾಯ ಮಾಡಲಿಕ್ಕೆ ಇಂತಹ ವಾಹನಗಳಲ್ಲಿ ನಾವು VC ಫೆಸಿಲಿಟಿಯನ್ನು ಇಟ್ಟು ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮೂಲಕವೂ ಸಹ ಜನರನ್ನು ತಲುಪಲಿಕ್ಕಾಗತ್ತೆ. ಅಥವಾ ಅವರಿಗೆ ಒಂದು ವೇಳೆ ಕೋರ್ಟಿಗೆ ನಲ್ಲಿರ್ತಕ್ಕಂಥ ಕೇಸುಗಳ ಸಂಬಂಧ ಏನಾದರೂ ಅರ್ಜೆಂಟಾಗಿ ತುರ್ತಾಗಿ ಅವರಿಗೆ ಹಾಜರಾಗಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಫೆಸಿಲಿಟಿ ಇದೆ. ಅದೇ ಥರ ನಾವು ಗ್ರಾಮೀಣ ಮಟ್ಟದಲ್ಲಿ ಮೀಡಿಯೇಷನ್ ಇರ್ಬೋದು, ಲೋಕ ಅದಾಲತ್ ಇರ್ಬೋದು, ಅದನ್ನು ಸಹ ಈ ಒಂದು ನ್ಯಾಯ ರಥದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಲೀಗಲ್ ಸರ್ವಿಸ್ ಕ್ಲಿನಿಕ್ ಅಂತಂದರೆ ನಾವು ಜನರ ಬಳಿಗೆ ಹೋಗಬೇಕು, ಜನರ ಡೋರ್ ಸ್ಟೆಪ್ಪಿಗೆ ಹೋಗಬೇಕು, ಅವರಿಗೆ ಸಹಾಯ ಮಾಡಲಿಕ್ಕೆ. ಪ್ರತಿಯೊಂದು ಸಲ ನಾವು ಹೆಚ್ಚಿನ ಕೇಸುಗಳು ನೋಡ್ತೀವಿ, ಸೀನಿಯರ್ ಸಿಟಿಜನ್ಸ್ ಇರ್ತಾರೆ, ಅವ್ರಿಗೆ ಬರಲಿಕ್ಕಾಗಲ್ಲ, ಕೋರ್ಟಿಗಾಗಲಿ ಎಲ್ಲಿಗೆ ಬರಲಿಕ್ಕಾಗಲ್ಲ. ಅದೇ ಥರ ಡಿಸೇಬಲ್ಡ್ ಪೀಪಲ್ ಇರ್ತಾರೆ. ಸೊ ಅಂಥವರಿಗೂ ಸಹ ನಾವು ಅವರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಫೆಸಿಲಿಟಿ ಕೊಡೋದು ಮತ್ತು ಕಾನೂನಿನ ನೆರವನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಇದೊಂದು ಒಳ್ಳೆಯ ಒಂದು ಮೂವ್. ಇದಕ್ಕೆ ನಾನು ರಾಮಯ್ಯ ಕಾಲೇಜಿನ ಒಂದು ಮ್ಯಾನೇಜ್ಮೆಂಟಿಗೆ ಮತ್ತು ಕಾಲೇಜು ಆಫ್ ಲಾ ಇವರಿಗೆ ಬಹಳ ಧನ್ಯವಾದನ ಸಲ್ಲಿಸ್ತೇನೆ. ಇನ್ನು ಎಂಎಸ್ ರಾಮಯ್ಯ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಉಮಾ ಮಹೇಶ್ ಮಾತನಾಡಿ, ನ್ಯಾಯ ರಥ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯನಿರ್ವಹಿಸುತ್ತೆ ಹಾಗೂ ಕಾನೂನಿನ ವಿದ್ಯಾರ್ಥಿಗಳು ಕೂಡ ನ್ಯಾಯ ರಥದ ಸದುಪಯೋಗ ಪಡಿಸಿಕೊಳ್ಳಬಹುದು ಅಂತ ಎಂಎಸ್ ರಾಮಯ್ಯ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಉಮಾ ಮಹೇಶ್ ಮಾತನಾಡಿದರು. ಜಸ್ಟಿಸ್ ಆನ್ ವೀಲ್ಸ್ ಅಂತ ಕಾನ್ಸೆಪ್ಟ್, ಇದು 4 ಕಾನ್ಸೆಪ್ಟ್ ನಾವಿಲ್ಲಿ ಅಡಾಪ್ಟ್ ಮಾಡಿದ್ದೇವೆ. ರಾಮಯ್ಯ ಕಾಲೇಜ್ ಆಫ್ ಲಾ ಈ ಗಾಡಿಯನ್ನು ರಿಲೀಸ್ ಮಾಡಿದ್ದಾರೆ ಇನ್ ಕೊಲಾಬ್ರೇಷನ್ ವಿತ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಈ ಗಾಡಿ ಎಲ್ಲ ಹಳ್ಳಿಗಳಿಗೂ ಹೋಗುತ್ತೆ. ಎಲ್ಲ ಏನೇನು ಸೌಕರ್ಯ ಬೇಕೋ, ಕಾನೂನು ಸೇವೆಗಳಲ್ಲಿ ಏನೇನು ಸೌಕರ್ಯ ಬೇಕೋ ಅದನ್ನೆಲ್ಲ ಈ ಗಾಡಿ ಒದಗಿಸ್ಕೊಡುತ್ತೆ. ಸೊ ಜನಸಾಮಾನ್ಯರಿಗೆ ಕಾನೂನು ತಲುಪುವಂಥ ಕೆಲಸ ಈ ಗಾಡಿ ಮಾಡುತ್ತೆ. ಸೊ ಇದು ಪ್ರಪ್ರಥಮ ಒಂದು ಇನಿಷಿಯೇಟಿವ್ ನಾವು ತೊಗೊಂಡಿದ್ದೇವೆ ರಾಮಯ್ಯ ಕಾಲೇಜ್ ಆಫ್ ಲಾ ಇಂದ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜೊತೆಗೆ ಈ ಕಾರ್ಯಕ್ರಮ ನಾವು ನೆರವೇರಿಸಿದ್ದೇವೆ. ಇದಕ್ಕೆ ಲಾಂಚ್ ಇವತ್ತು ಸನ್ಮಾನ್ಯ ಶ್ರೀ ಚೀಫ್ ಜಸ್ಟಿಸ್ ಅವರು ಲಾಂಚ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಜನಸಾಮಾನ್ಯರಿಗಾಗಿಯೇ ತತ್ಕಾಲದಲ್ಲಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡ ನ್ಯಾಯ ರಥ ವಾಹನ ಚಾಲನೆ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ನ ವಕೀಲರು ಹಾಗೂ ಎಂಎಸ್ ರಾಮಯ್ಯ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರು, ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. ಇನ್ನು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.